टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿರಿಯ ನಟಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವ ನಿರ್ಧಾರ ಮಾಡಲಾಗಿದೆ. ಹುಟ್ಟೂರು ದಶವಾರ ಗ್ರಾಮದಲ್ಲಿ ಸಕಲ ತಯಾರಿ ಆಗ್ತಾ ಇದೆ. ಸರ್ಕಾರಿ ಗೌರವ 3 ಸುತ್ತು ಕುಶಾಲತೋಪ್ ಸಿಡಿಸಿ ಅಂತಿಮ ಗೌರವವನ್ನು ನೀಡಲಾಗುತ್ತೆ. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಿದ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈಗಾಗಲೇ ಪೊಲೀಸ್ ಭದ್ರತೆ, ಸಕಲ ಸಿದ್ಧತೆ, ಇತ್ತ ಮೆರವಣಿಗೆ ಸಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸರ್ಕಾರಿ ಗೌರವವನ್ನು ನೀಡೋದಕ್ಕಾಗಿ ಎಲ್ಲ ಸಿದ್ಧತೆಗಳಾಗಿದೆ. ಡಿಸಿ ಬಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ ಸಿದ್ಧತೆಗಳ ಕುರಿತಂತೆ. ಹುಟ್ಟೂರಿನತ್ತ ಪಾರ್ಥಿವ ಶರೀರ, ಅದರ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಹುಟ್ಟೂರಿನಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಪ್ರಶಾಂತ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ನಟಿ, ಮಹಾನ್ ನಟಿಯನ್ನ ಅಗಲಿಕೊಂಡಂತಹ ಇಡೀ ಕರುನಾಡು ಕಂಬನಿ ಮಿಡಿತಾ ಇದೆ. ಅವರ ಹುಟ್ಟೂರಿನಲ್ಲಿ ಅಂತಿಮ ಸಂಸ್ಕಾರಕ್ಕಾಗಿ ಯಾವೆಲ್ಲ ರೀತಿಯ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಈಗಾಗಲೇ ಜನ ಬರ್ತಿದ್ದಾರೆ ಆ ಕಡೆ, ಹೇಗೆ ಅಂತ? ಪ್ರತಿಮಾ, ಈಗಾಗಲೇ ಅಂತಿಮ ಯಾತ್ರೆ ಕೂಡ ಆರಂಭ ಆಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಸ್ವಗ್ರಾಮ ದಶವಾರ ಗ್ರಾಮಕ್ಕೆ ಕೂಡ ಅವರ ಪಾರ್ಥಿವ ಶರೀರ ಬರುತ್ತೆ. ಅವರ ಒಂದು ಜಮೀನಿನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಹೀಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಆ ಸ್ಥಳದಲ್ಲಿ ಇದ್ದೀನಿ. ಸರೋಜಾದೇವಿಯವರ ಜಮೀನು, ಆ ಒಂದು ಜಮೀನಿನಲ್ಲಿ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಕೂಡ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ಕೂಡ ಅವರ ಕುಟುಂಬಸ್ಥರು ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಜಮೀನಿನಲ್ಲಿ ಅಂತಿಮ ವಿಧಿಗೋಸ್ಕರ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಈಗಾಗಲೇ ಇಲ್ಲಿ ಗುಂಡಿಯನ್ನು ಕೂಡ ತೆಗೆದಿರುವಂತದ್ದು. ಪ್ರಮುಖವಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಉಳುವಂತ ಕೆಲಸಕ್ಕೂ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಗುಂಡಿಯನ್ನ ತೆಗೆಯುವಂತ ಕೆಲಸ ಕೂಡ ಆಗಿರುವಂತದ್ದು. ಮತ್ತೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಬೇರೆ ಬೇರೆ ಗಣ್ಯರು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಿರುವಂತದ್ದು. ಜೊತೆಗೆ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಜೊತೆಗೆ ಬೇರೆ ಬೇರೆ ಗಣ್ಯರು, ಸಾರ್ವಜನಿಕರೆಲ್ಲರೂ ಕೂಡ ಬರ್ತಾರೆ. ಜೊತೆಗೆ ಅವರ ಹುಟ್ಟೂರು, ಇಲ್ಲಿ ಸಾಕಷ್ಟು ಸಂಬಂಧಿಕರಿದ್ದಾರೆ, ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಅವರ ಸಂಬಂಧಿಕರಿದ್ದಾರೆ. ಅವರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಸಾಕಷ್ಟು ಜನರು ಬರುವಂತ ನಿರೀಕ್ಷೆಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಸಾಕಷ್ಟು ಬ್ಯಾರಿಕೇಡ್ ಗಳನ್ನ ಕೂಡ ಈಗಾಗಲೇ ಕಲ್ಪಿಸಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಳ್ಳೋದು. ಸ್ವತಃ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಒಕ್ಕಲಿಗ ಸಂಪ್ರದಾಯದಲ್ಲಿ ಪ್ರಮುಖವಾಗಿ ಸುಡುವಂತದ್ದು, ಜೊತೆಗೆ ಉಳುವಂತ ಪ್ರಕ್ರಿಯೆ ಇರುತ್ತೆ. ಸರೋಜಾದೇವಿಯವರನ್ನ ಉಳುವಂತ ಪ್ರಕ್ರಿಯೆ ಕೂಡ ಮಾಡಲಾಗ್ತಿರೋದು. ಈಗಾಗಲೇ ಘಟನಾ ಸ್ಥಳಕ್ಕೆ ನೋಡಬಹುದು, ಉಪ್ಪನ್ನು ಕೂಡ ತರ್ತಾ ಇರುವಂತದ್ದು. ಪ್ರಮುಖವಾಗಿ ಒಕ್ಕಲಿಗ ಸಂಪ್ರದಾಯದಲ್ಲಿ ಇಲ್ಲಿ ಅಂದ್ರೆ ಈ ದಶವಾರ ಸುತ್ತಮುತ್ತ ಗ್ರಾಮದಲ್ಲಿ ಹೇಗೆ ಅಂದ್ರೆ ಅವರ ಪಾರ್ಥಿವ ಶರೀರವನ್ನ ಮನೆ ಹತ್ರ ತಂದಂತ ಸಂದರ್ಭದಲ್ಲಿ ಅಲ್ಲಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ದೇವಸ್ಥಾನದ ಹತ್ರ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹೂವಿನ ಪಲ್ಲಕ್ಕಿಯಲ್ಲಿ ನೇರವಾಗಿ ಅಂತ್ಯ ಸಂಸ್ಕಾರ ನೆರವೇರುವಂತ ಜಮೀನಿಗೆ ತೆಗೆದುಕೊಂಡು ಬರಲಾಗುತ್ತೆ. ಜೊತೆಗೆ ಇಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಅದಕ್ಕೂ ಮೊದಲು ಇಲ್ಲಿ ಸರ್ಕಾರಿ ಗೌರವಗಳಂದ್ರೆ ಸಾಕಷ್ಟು ಗೌರವಗಳೊಂದಿಗೆ ಗೌರವ ವಂದನೆ ಕೂಡ ಸಲ್ಲಿಕೆ ಆಗುತ್ತೆ. ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಇಲ್ಲಿ ಅವರ ಒಂದು ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಇಲ್ಲಿ ಸಾಕಷ್ಟು ಉಪ್ಪನ್ನ ಹಾಕ್ತಾ ಉಪ್ಪಿನ ಮೇಲೆ ಎಲೆಯನ್ನ ಹಾಕಿ ಎಲೆಯ ಮೇಲೆ ಅವರ ಮೃತದೇಹವನ್ನು ಕೂಡ ಮಲಗಿಸ್ತಾರೆ. ಅವರ ಕುಟುಂಬಸ್ಥರು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಇಲ್ಲಿ ಸ್ಥಳೀಯರಿದ್ದಾರೆ. ಈ ಭಾಗದಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಮಹೇಂದ್ರ ಅಂತ. ಸರ್, ಈಗ ಒಕ್ಕಲಿಗ ವಿಧಿವಿಧಾನದ ಪ್ರಕಾರ ನಡೆಯುತ್ತೆ ಅಂತ ಹೇಳ್ತೀರಾ, ಹೇಗೆಲ್ಲ ಇರುತ್ತೆ ಸರ್ ಪೂಜಾ ವಿಧಿವಿಧಾನ? ಸರ್, ಈಗ ಅವರ ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ಬರ್ತಾ ಇದೆ. ಚನ್ನಪಟ್ಟಣದಿಂದ ನೇರವಾಗಿ ಅವರ ಮನೆ ಹತ್ರ ಬರ್ತದೆ ದಶವಾರ ಗ್ರಾಮಕ್ಕೆ. ಅಲ್ಲಿ ಒಂದು ಅರ್ಧ ಗಂಟೆ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಅಲ್ಲಿಂದ ಪಲ್ಲಕ್ಕಿ ಮುಖಾಂತರ ಈ ನಮ್ಮ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿಗೆ ತಗೊಂಡೋಗಿ ಆಂಜನೇಯನ ದೇವಸ್ಥಾನದ ಹತ್ರ ಒಂದು ಪ್ರದಕ್ಷಿಣೆ ಹಾಕಿ ಮತ್ತೆ ಅವರ ತೋಟದ ಹತ್ರ ಅವರ ತಾಯಿ ಸಮಾಧಿ ಪಕ್ಕದಲ್ಲೇ ಅವ್ರಿಗೆ ಸಮಾಧಿಯನ್ನು ಅವ್ರನ್ನ ಮಣ್ಣು ಮಾಡ್ತೀವಿ ಸರ್. ಅಂದರೆ ಪೂಜಾ ವಿಧಿವಿಧಾನಗಳು ಹೇಗಿರುತ್ತೆ ಸರ್? ಸರ್, ನಮ್ಮ ದಶವಾರ ಗ್ರಾಮದ ಏನು ಪ್ರಕಾರ ನಾವು ಮಾಡ್ತೀವೋ, ಈ ಗ್ರಾಮದಲ್ಲಿ ನಾವು ಹೆಂಗೆ ಮಾಡ್ಕೊಂಡು ಬಂದಿದ್ದೀವೋ ಅದೇ ಥರ ತಗೊಂಬಂದು ಆ ಬಾಡಿನ ಇಲ್ಲಿ ಈ ಗುಂಡಿ ಒಳಗಡೆ ಬಾಳೆ ಎಲೆ ಮತ್ತು ಉಪ್ಪುಗಳನ್ನ ಎಲ್ಲ ತಗೊಂಬಂದಿದ್ದೀವಿ. ಅಲ್ಲಿ ಒಳಗಡೆ ಮಲಗಿಸಿ ಅವ್ರನ್ನ ಅದನ್ನೆಲ್ಲ ಮುಚ್ಚಿ ಅದ್ರ ಮೇಲೆ ಮಣ್ಣೆಲ್ಲ ಮುಚ್ಚಿ ಮತ್ತೆ ಮೇಲೆ ಅವರ ಯಾರು ವಾರಸ್ದಾರಿದ್ದಾರೆ ಅವ್ರ ಮಗ ಅವ್ರ ಕಡೆಯಿಂದ ಈ ಗಡಿಗೆ ಹೊಡೆಸು ಇದು ಮಾಡ್ತೀವಿ ಸರ್. ಪ್ರತಿಮಾ, ಇದು ಅವರ ಇಲ್ಲಿನ ಸ್ಥಳೀಯರು ಈ ಭಾಗದಲ್ಲಿ ಯಾವ ರೀತಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅದ್ರ ಬಗ್ಗೆ ಹೇಳಿದ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಸ್ವಗ್ರಾಮಕ್ಕೆ ಬರುತ್ತೆ. ಅಲ್ಲಿ ಕೆಲವೊಂದಿಷ್ಟು ಸಮಯ ಸಾರ್ವಜನಿಕರ ಅಂತಿಮ ದರ್ಶನ ಕೂಡ ಇಡಲಾಗುತ್ತೆ. ನೇರವಾಗಿ ಹೂವಿನ ಪಲ್ಲಕ್ಕಿಯಲ್ಲಿ ಜಮೀನು ಕೂಡ ತೆಗೆದುಕೊಂಡು ಬಂದು ಅಲ್ಲಿ ಸಕಲ ಸರ್ಕಾರಿ ಗೌರವ ವಂದನೆ ಕೂಡ ಸಲ್ಲಿಕೆ ಆಗುತ್ತೆ. ಆ ನಂತರ ಒಕ್ಕಲಿಗ ಸಂಪ್ರದಾಯದಂತೆ ಕೂಡ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.
ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅವರ ಹುಟ್ಟೂರಿನತ್ತ ಯಾತ್ರೆ ಸಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ತಲುಪುತ್ತೆ ದಶಾವರ ಗ್ರಾಮವನ್ನು. ಹುಟ್ಟೂರು ದಶವಾರ ಗ್ರಾಮದಲ್ಲೂ ಕೂಡ ಸಕಲ ತಯಾರಿಗಳಾಗಿದ್ದು ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಅದನ್ನು ವಿಜುವಲ್ ಸಮೇತ ವಿವರಿಸ್ತಾ ಇದ್ರು.